ಅಲ್ಲ ಹುಡುಪ, ಮೊನ್ನೆ ಸಿರುವಂತೆ ತಾಳಮದ್ಲಿಗೆ ಹೋಗಿದ್ದೇನಾ? ಹೋಗಿದ್ದೆ. ಆ ಕುಂಬಳೆ ಒಂದು ಕೃಷ್ಣನ ಅರ್ಥ ಹೇಳಿದ್ರು ಕೌರವನ ಪಾತ್ರ ಮಾಡಿದ ಜೋಶಿನೂ ಅಷ್ಟೇ ಬಿಗು ಬಿಡು. ಅಷ್ಟು ಒಳ್ಳೆ ಕಾರ್ಯಕ್ರಮನ ನಾನು ತಪ್ಪಿಸ್ಕೊಳ್ಬಾರ್ದಿತ್ತು. ಇತ್ಲ ಮದುವೆ ಆದ್ಮೇಲೆ ಮೊದಲಿನ ಥರ ಎಲ್ಲೂ ಸುತ್ತಾಡೋಕೆ ಆಗ್ತಾ ಇಲ್ಲ ಕಣ. ಅಂದ್ರೆ ನೀ ಹೇಳೋ ಪ್ರಕಾರ ಮದುವೆ ಅನ್ನೋದು ಗಂಡಸಿನ ಸ್ವಾತಂತ್ರ್ಯ ಹರಣ ಅಂತನ? ಮತ್ತಿನ್ನೆಂಥ ಗಂಡಸಿನ ಕಡ್ಡಾಯ ಗೃಹ ಬಂಧನ ಅಂತ ಬೇಕಾದ್ರೂ ತಿಳ್ಕೊ. ಅಂತ ಮಾರೇನೆ ವಾಯ್ಸರು ನಗಿ. ನೀವು ನಗಾಡ್ ಹೊತ್ತಕ್ಕೆ ತೋಟಕ್ಕೆ ಬಂದು ಮಂಗಲ ಹಾರಿ ಹೋತ. ನೀನೇ ದೊಡ್ಡ ಮಂಗ, ಇನ್ ತೋಟಕ್ಕೆ ಬೇರೆ ಬರ್ತಾವೇನೋ ಆಯ್ತಾಳ. ಎಂತಂದಿ? ನಾನೆಂತ ಅಂದೆ? ನಿಂದು ಒಳ್ಳೆ ಕಥೆ. ಹಾಯ್ ಹುಡುಗ್ರೆ, ನಮ್ಮ ಊರಂಗೆ ಹೋದೆಲ್ಲ ದಿನೇಶಂದೇ ಹೆಸರು ಭಯಂಕರ ಪುರೋಹಿತಿಗೆ ಮಾಡಿಸ್ತಾ. ಸೂರ್ಯನ ತೇಜಸ್ಸಿಗೆ ಪ್ರಕಾಶ ಅಂತ ಪ್ರತ್ಯೇಕವಾಗಿ ಹೇಳ್ಬೇಕಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಓದಲ್ಲೆಲ್ಲ ಇವಂದೇ ಹೆಸರು ಕಾಣಿ. ಒಂದು ಸತ್ಯನಾರಾಯಣ ಕತೆ ಮಾಡಿಸ್ತಾ ಸಾಕ್ಷಾತ್ ನಾರಾಯಣನೇ ಬಂದು ನಿಲ್ಕ ಹಂಗ ಮಾಡಿಸ್ತಾ. ಏ ಐತಾಳ, ಈ ಮೊದ್ಲಿಗೆ ಏರ್ಗುಟ್ಟಿಗೆ ಹಾಕಿ ಶ್ರುತಿ ಏರಿಸ್ತಾರಲ್ಲ, ಹಾಗೆ ನೀನ್ ನನಗೆ ಏರ್ಗುಟ್ಟಿಗೆ ಹಾಕಿ ಉಬ್ಬಿಸ್ತಾ ಇದೆಯಲ್ಲ. ವಿಷಯ ಏನ? ನೀನು ಸುಳ್ಳಂದ್ರು ಹೂ ಅಂತಿ, ಬದ್ದ ಹೇಳ್ರು ಹೂ ಅಂತಿ ಕಾಣ. ನೀನು ಬೆಳೆದ್ರೆ ನಂಗಲ್ಲ ಒಳ್ಳೆ ಹೆಸರು. ಮತ್ತೆ ಇನ್ನೇನೇನು ಹೇಳ್ತಾರೆ ಜನ? ದಾನ ಧರ್ಮ ಮಾಡೋದ್ರಾಗೆ ದಿನೇಶ ಆದರ್ಶ ಪುತ್ರ. ಆ ಕಾಲದಾಗ ಕರ್ಣ ಹೆಂಗ, ಈಗ ದಿನೇಶ. ಯಾರು ಕಷ್ಟ ಅಂತ ಹೋರೆ ನಾಸ್ತಿ ಅಂತ ಹೇಳೋನೇ ಅಲ್ಲ ಅಂತ ಜನ ಹೇಳ್ತಾರೆ. ಭಯಂಕರ ಹೆಸರು ಮಾರಾಯ ದಿನೇಶನಿಂದು. ಜನ ಹೇಳುದೆ ಅಂತ ಹುಡುಕ್ರೆ ಇವ್ ಹೆಂಗಿದ್ದಾವ ಅಂತ ನಂಗೆ ಗೊತ್ತಿತ್ತು ಅಲ್ದನ ಮಣಿ. ಒಂದ 100 ರೂಪಾಯಿ ಇದ್ರೆ ಕೊಡ್ತೇ ಕಾಂಬ. ಬಂದ, ಈಗ ಬಂದ ಮೊದ್ಲೆಗಾರ ವಿಷಯಕ್ಕೆ ಈಗ ಬಂದ ನೋಡು. ಹಂಗಂದ್ರೆ ಎಂತದ ಮಾರಾಯ? ಎಂತದೋ ಇಲ್ವಾ, ಇಷ್ಟೋ ತನಕ ಬರೀ ಪೀಠಿಕೆನೇ ಆಯ್ತು. ಪ್ರಸಂಗ ಎಷ್ಟೊತ್ತಿ ಶುರು ಆಗೋದು? ಇನ್ನು ತೆರೆ ಕುಣದಲ್ಲೇ ಇದಾನಲ್ಲ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಎಂತದಪ್ಪ, ನಿಮ್ ಭಾಷೆನೇ ನನಗೆ ಅರ್ಥ ಆಗಲ್ಲ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ, ನಮ್ಮಿಬ್ಬರಿಗೆ ಅರ್ಥ ಆಗ್ತದ. ಅದು 100 ರೂಪಾಯಿ ಅಂತಕ ಕಾಣ. ಸ್ವಲ್ಪ ಜ್ವರ ಬಂದಂಗಿತ್ತು ಕಾಣ. ಡಾಕ್ಟ್ರ್ ಹತ್ರ ಹೋಯ್ತು, ನನ್ನ ಹತ್ರ ದುಡ್ಡಿಲ್ಲ. ನಿನಗೆ ಜ್ವರನ? ನಂಬೋರಿದ್ರೆ ಏನ್ ಬೇಕಾದ್ರೂ ಹೇಳಿ ನಂಬಿಸ್ಬಿಡ್ತೀಯ ಅಲ್ವಾ? ನನ್ನ ಹತ್ರ ದುಡ್ಡಿಲ್ಲ ಅಂತ ಹಿಂದೆನೆ ಒಂದ್ಸಲ ಹೇಳಿಲ್ವ ನಾನು? ಹಂಗಂದ್ರೆ ಹೆಂಗ್ ಮಾರಾಯನೆ, ನನ್ನ ಜೀವನ ಹೋಯ್ಕಲ್ಲ. ನಂದೇನು ಹಡೆ ಹರಕೆ ಬಾಕಿ ಇದೆಯಾ ನಿನ್ನ ಸಂಸಾರ ನೋಡ್ಕೋತೀನಿ ಅಂತ? ಒಂದು ಒಳ್ಳೆ ಕಥೆ. ನನ್ನ ಮದುವೆ ಆದ್ಮೇಲೆ ನನ್ನ ಸಂಸಾರದ ಹೊರೆ ನನಗೆ ಜಾಸ್ತಿ ಆಗಿದೆ. ಪುಕ್ಸಟ್ಟೆ ನಿನಗೆ ದುಡ್ಡು ಕೊಟ್ಟು ಅದು ಇಸ್ಪೀಟ್ ಮಾಡ್ಲಿಕ್ಕೆ ಹೋಗೋದನ್ನ ನನ್ನ ಹತ್ರ ನೋಡೋಕ್ಕಾಗಲ್ಲ. ಹಂಗಲ್ಲ ಮಾರಾಯನೆ, ನಿನ್ನ ಹತ್ರ ದುಡ್ಡು ತಗೊಂಡು 5-6 ತಿಂಗಳಾಯ್ತು. ಕಳೀದಾಗಿ ಹೇಳ್ತೆ ಕಾಣ. 100 ರೂಪಾಯಿ ಅಡ್ಜಸ್ಟ್ ಮಾಡೋಕ್ಕಾಗ್ತಿದ್ದೇನೆ? ಅಡ್ಜಸ್ಟು ಇಲ್ಲ, ಪಡ್ಜಸ್ಟು ಇಲ್ಲ. ಕೊಡೋಕ್ಕಾಗಲ್ಲ ಅಂದ್ರೆ ಆಗಲ್ಲ, ಇನ್ನು ಮುಂದೆ ಆಗೋದು ಇಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಈ ಥರ ಎಂತಾದ್ರೂ ಮರ್ಯಾದೆ ಇಲ್ಲ ನಿನಗೆ ಮೊದ್ಲೆಗಾರ? ಇವನ ಹತ್ರ ಏನ್ ಮಾತು? ಬಾರ ಮಾಡಿ ಕಾಡಿಗೂ ನೀ ಬದಲಾಯಿಲ್ಲ ಅಲ್ಲನ? ಇಷ್ಟ ತನಕ ನಂದು ಪರೋಕ್ಷ ಯುದ್ಧ, ಇನ್ನು ಪ್ರತ್ಯಕ್ಷ ಯುದ್ಧ. ನಾನು ಮೊದ್ಲಿ ಮೇಲೆ ಹೊಡೆದ್ರೆ ನನಗೆ ಬೇಕಾದ ನಾದ ಹೊಡಕ್, ಇಲ್ಲ ಅಂದ್ರೆ ಮೊದ್ಲಿ 2 ಪಾಲಾಗಿ ಹೋಯ್ತು. ಹಂಗ ಮಾಡ್ತೆ ಕಾಣ. ಇದನ್ನು ಬಡ್ಡಿಗೆ ವಜಾ ಹಾಕಬೇಕು. ಸೋಮಶೇಖರ, ಸದಾಶಿವ,
ಈ ಸಲನೂ ಫಸಲು ಕಡಿಮೆ ಬಂದ್ ಆಗಿದೆಯಲ್ಲ ಇಲ್ಲ ಕಣ, ಫಸಲ್ ಚೆನ್ನಾಗಿ ಬಂದಿದೆ ಸೋಮಶೇಖರ ಈ ಸಲ. ಏನು ಚೆನ್ನಾಗಿ ಬಂದಿದ್ಯೋ? ಈಗಿರೋ ಧಾರಣೆನಲ್ಲಿ ಇದನ್ನೆಲ್ಲ ಮಾರಿದ್ರೆ ಬಡ್ಡಿಗೆ ವಜಾ ಆಗುತ್ತಪ್ಪ ಅಷ್ಟೇ. ಮತ್ತೆ ನನ್ನ ಸಲ ಕೊಟ್ಟು ಅಡಿಕೆ ಫಸಲ್ ಅದು ಅಲ್ಲಿವರೆಗೂ ಸಮಯ ಇತ್ತಲ್ಲ, ಅದಕ್ಕೆ ವಜಾ ಆಯ್ತು. ಅದಾದ್ಮೇಲೆ ಸಾಕಷ್ಟು ಸಮಯ ಬೇರೆ ಆಗಿದೆ. ಇನ್ನು ಇದೆಲ್ಲ ಮಾರಾಟದ ಮಟ್ಟಕ್ಕೆ ಬರಬೇಕು ಅಂದ್ರೂ ಸಾಕಷ್ಟು ಟೈಮ್ ಹಿಡಿಯುತ್ತೆ. ನನಗೇನೋ ಬಡ್ಡಿಗೆ ವಜಾ ಆಗುವಷ್ಟು ಫಸಲು ಸರಿಯಾಗಿದೆ ಅಂತ ಅನ್ನಿಸ್ತಿದ್ಯಪ್ಪ. ಯಾಕೋ ಹೀಗೆಲ್ಲ ಮಾತಾಡ್ತೀಯ ಸೋಮಶೇಖರ? ಒಂದೇ ವಂಶದಲ್ಲಿ ಹುಟ್ಟಿ ಒಂದೇ ರಕ್ತ ಹಂಚ್ಕೊಂಡು ಸೂಡ್ ಬೇರೆ ಆದ್ರೂ ಮನಸ್ಸು ಒಂದೇ ಅನ್ನೋ ಭಾವನೆನ ಉಳಿಸ್ಕೊಂಡ್ ಬಂದಿರೋ ವಂಶ ಅಲ್ವೇನೋ ನಮ್ದು. ವೇದಾಂತ ಎಲ್ಲ ಪ್ರಯೋಜನಕ್ಕೆ ಬರಲ್ಲ ಸದಾಶಿವ. ನೋಡು, ಸುಂಕದವ್ರ ಮುಂದೆ ಸುಖ ದುಃಖ ಹೇಳ್ಕೊಳ್ಳೋದು, ಸಾಲ ಕೊಟ್ಟವ್ರ ಮುಂದೆ ಸೂತಕ ಸಂಬಂಧ ಹೇಳ್ಕೊಳ್ಳೋದ್ರಿಂದ ಕಾಲಹರಣನೇ ಹೊರತಾಗಿ 3 ಕಾಸಿನ ಪ್ರಯೋಜನ ಇಲ್ಲ ಅಂತ ನನಗೆ ಅರ್ಥ ಆಗೋಗಿದೆ ಕಣ. ನನ್ನ ಸ್ಥಿತಿನೂ ಅರ್ಥ ಮಾಡ್ಕೊಳ್ಳೋ. ಮದುವೆ ಸಾಲದ ಜೊತೆ ಮನೆ ಖರ್ಚಿನ ಸಾಲ ಕೂಡ ಹೆಗಲ ಮೇಲಿದೆ. ಹಾಗನ್ ಮಾತ್ರ ನಾನು ನಿನಗೆ ಮೋಸ ಮಾಡೋದಿಲ್ಲ ಕಣ. ಈ ಸಲ ಫಸಲ್ ಬಂದಾಗ ಎಲ್ಲ ಸಾಲ ತೀರಿಸ್ತೀನಿ ನಾನು. ಅಲ್ಲ, ಕುಲು ಬಾಂಧವ ಅಂತ 5 ಲಕ್ಷ ಕೊಟ್ಟು ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ನನ್ನನ್ನು ತಂದಿಟ್ಬಿಟ್ಟಿಲ್ಲ. ನೋಡೋ, ಈಗ ಬೇಕಾಗಿರೋದು ನನಗೆ ದುಡ್ಡು, ಇಲ್ಲ ಅಂದ್ರೆ ಬಡ್ಡಿ. ನೀನು ಕೊಡ್ಬೇಕಾಗಿರೋದು ಹಣಕ್ಕೆ ಬಡ್ಡಿ ಹಾಕ್ಲಾ, ಚಕ್ರ ಬಡ್ಡಿ ಹಾಕ್ಲಾ, ಸುಸ್ತಿ ಬಡ್ಡಿ ಹಾಕ್ಲಾ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ನೋಡು, ಒಂದು ಕೆಲಸ ಮಾಡು, ನನ್ನ ಬಡ್ಡಿ ಚುಕ್ತಾಗೋವರೆಗೂ 1 ಕಾಫಿ ಬೀಜ ಇಲ್ಲಿಂದ ದಾಟಬಾರ್ದಪ್ಪ. ಅದಂತೂ ಸತ್ಯ ಹೇಳ್ಬಿಡು ನನಗೆ. ಚಿಕ್ಕಪ್ಪ, ಏನ್ ಚಿಕ್ಕಪ್ಪ ಏನೋ ಹೇಳ್ತಾ ಇದ್ದಂಗಿದೆ? ನಾವಿಲ್ಲಿ ಬಸ್ರಿ ಬೈಕೆ ಬಾಣಂತಿ ಆರೈಕೆ ಬಗ್ಗೆ ಮಾತಾಡ್ತಿಲ್ಲ, ಹಿರಿಯರು ವ್ಯವಹಾರ ಮಾತಾಡ್ತಿದ್ದೀವಿ. ಮಕ್ಕಳು ತರ ಇದ್ರೆ ಸೂಕ್ತ. ಇರ್ಲಿ ಬಿಡ ಸೋಮಶೇಖರ, ನಾನು ಹೇಳ್ತೀನಿ. ಚಿಕ್ಕಪ್ಪ, ಕಾಲ ಬದಲಾಗಿದೆ. ಇದು ಮನು ಇದ್ದ ಮನ್ವಂತರ ಅಲ್ಲ. ಕಷ್ಟ ಸುಖಗಳನ್ನ ಹಂಚ್ಕೊಂಡು ಬದುಕ್ತಾರ ಈ ಕುಟುಂಬದ ಆರ್ಥಿಕ ವಿಚಾರ ನೀವು ಮಾತಾಡ್ತಾ ಇರೋದು. ಕಾವ್ಯ, ಅಪ್ಪ ನೀವು ಸುಮ್ಮನೆ ಇರಿ. ಇದ್ರ ಬಗ್ಗೆ ನಮ್ಮ ತಂದೆ ಹಗಲು ರಾತ್ರಿ ಚಿಂತಿಸ್ತಾ ಇದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ಹೊರಲಾರದ ಹೊರೆ ಹೊತ್ತಿರೋ ನಮ್ಮ ತಂದೆಗೆ ಆಸರೆ ಆಗ್ಬೇಕಾದ್ದು ಮಗಳಾದ ನನ್ನ ಕರ್ತವ್ಯ. ಅದಕ್ಕೆ ಮಧ್ಯ ಬಾಯಿ ಹಾಕ್ತೆ. ಹೇಳಿ, ನಾವು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? ಆಜು ಬಾಜು ಎಲ್ಲ ಸೇರಿಸಿದ್ದೀರಿ, ಕತ್ತರಿಸಿ ಅಂತ ಹೇಳಿದೆಲ್ಲ. ಕತ್ತರಿಸಿ ರೌಂಡ್ ಫಿಗರ್ ಮಾಡಿದ್ದೀನಿ. 5 ಲಕ್ಷ ರೂಪಾಯಿ ಇಡೀ ನೋಡೋಣ. ಏನು, 5 ಲಕ್ಷ ರೂಪಾಯಿನಾ? ಅಪ್ಪ, ಏನಪ್ಪ ಇದು? ಹೌದು ಪುಟ್ಟಿ, ಅರ್ಶನ ಕುಂಕುಮದ ಖರ್ಚಿನಿಂದ ಹಿಡಿದು ಗಂಡಿನ ಮನೆ ಎಲ್ಲಾ ಕಾರ್ಯಕ್ರಮದವರೆಗೂ ನಾನೇ ನೋಡ್ಕೋತೀನಿ ಅಂತ ಸೋಮಶೇಖರ ಹೇಳಿದನಲ್ಲ. ಹಾಗಾಗಿ ನಾನು ಲೆಕ್ಕ ಇಡಕ್ ಹೋಗಿಲ್ಲ. ನೀವು ಲೆಕ್ಕ ಇಟ್ಟಿಲ್ಲಪ್ಪ. ಆದ್ರೆ 5 ಲಕ್ಷ ಅಂದ್ರೆ ಏನ್ ಕಮ್ಮಿ ದುಡ್ಡ? ಅದಕ್ಕೇನೊಂದು ಅರ್ಥ ಬೇಡ್ವಾ? ಪುಟ್ಟಿ ಹೇಳೋ ಮಾತಲ್ಲೂ ಅರ್ಥ ಇದೆ ಕಣ ಸೋಮಶೇಖರ. ಹೇಗಾದ್ರಾಗ್ಲಿ ನೀನ್ ಇನ್ನೊಂದ್ಸಲ ಲೆಕ್ಕ ನೋಡ್ಬಿಡ್ತೀಯ. ಮೊದಲೇ ಗಮಕ ಕಲಾವಿದ. ಯಾರೋ ಶ್ರುತಿ ಮೀಟಿದ್ರೇನೆ ಆಲಾಪ ತೆಗಿಯೋ ನೀನು, ಮಗಳು ಶ್ರುತಿ ಮೀಟಿದ್ರೆ ಆಲಾಪ ತೆಗಿದೇ ಇರ್ತೀಯ. ನಾನು ಯಾವುದು ಕೊಟ್ಟಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಏನ್ ಸೋಮಶೇಖರ, ನೆನ್ನೆ ಎಲ್ಲ ಮೊನ್ನೆ ಬಂದಿದ್ದೆ, ಇವತ್ತಾಗ್ಲೇ ಮತ್ತೆ ಬಂದಿದ್ಯಾ? ಏನೋ ಗಟ್ಟಿ ಧ್ವನಿ ಬೇರೆ ಮಾತಾಡ್ತಾ ಇದ್ಯಾ, ಏನ್ ವಿಷಯ? ಸಾಲ ವಸೂಲಿ ಅಮ್ಮ. ನಾನು ಮೊದ್ಲೇ ಹೊಡ್ಕೊಂಡೆ. ದಿವ್ಯಾಕನ್ ಮದ್ವೆ ಆಗದೆ ಹೋದ್ರೂ ಪರವಾಗಿಲ್ಲ, ಈ ಸಿಂಗ್ಲಿಕನ ಹತ್ರ ಸಾಲ ಬೇಡ ಅಂತ. ಕಾವ್ಯ, ಸದಾಶಿವ, ಒಳ್ಳೆ ಕಾರ್ಯಕ್ಕೆ ಅಂತ ನಾನು ಹಣ ಕೊಟ್ಟೆ. ಅಷ್ಟೇ ಒಳ್ಳೆ ಮನಸ್ಸಿನಿಂದ ವಾಪಸ್ ಕೊಡ್ತೀಯ ಅನ್ಕೊಂಡಿದ್ದೆ. ಈಗ ಇಂಥ ಮಾತುಗಳೆಲ್ಲ ಕೇಳೋ ಪರಿಸ್ಥಿತಿಗೆ ನನ್ನನ್ನು ತಂದಿಟ್ಟಿದ್ಯಾ. ನೋಡ, 10 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೋಮಶೇಖರ, ಏನ್ರಿ ಇದು? ಇವ್ನು ಹೇಳಿದ ರೀತಿ ನೋಡಿದ್ರೆ
ವ್ಯವಹಾರ ಈ ಜನ್ಮದಲ್ಲೇ ಮುಗಿಯಲ್ಲ ಅನ್ಸುತ್ತೆ. ಏನ್ ಮಾಡ್ತೀಯ ಜಾನಕಿ, ನಾನು ಮಾಡ್ಕೊಂಡ ಬದ್ಧತೆ ಆಗಿದೆ. ಸಾಲವನ್ನು ಕೊಂಬಾಗ ಹಾಲೋಗರುಂಬಂತೆ ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಕೇಳಿಲ್ವಾ? ಇವತ್ತದನ್ನು ಅನುಭವಿಸ್ತಾ ಇದ್ದೀನಿ ನಾನು ಅಷ್ಟೇ. ಅಪ್ಪ, ನಾನ್ ಮೊದ್ಲಿಂದನೂ ಆ ಸೋಮಶೇಖರನ್ ಬಗ್ಗೆ ಹೇಳ್ತಾನೆ ಇದ್ದೆ, ಆದ್ರೆ ನೀವ್ ಯಾರು ನನ್ ಮಾತೇ ಕೇಳಿಲ್ಲ. ನಿಮ್ಮಪ್ಪ ಒಂಥರ ಕಲ್ಸಿದ ಹಿಟ್ಟಿದ್ದಾಗೆ ಕಣೆ. ಯಾರು ಯಾವ ರೀತಿ ಮೂರ್ತಿ ಬೇಕಾದ್ರೂ ಮಾಡ್ಕೋಬಹುದು. ತೆಳ್ಳಗಾದ್ರೆ ದೋಸೆ, ಗಟ್ಟಿ ಆದ್ರೆ ರೊಟ್ಟಿ. ಈಗ ನೋಡು, ಆ ಸೋಮಶೇಖರನ್ ಕೈಲಿ ಸಿಕ್ಕಾಕೊಂಡು ರಾಡಿ ಆಗ್ಬಿಟ್ಟಿದ್ದಾರೆ. ಈ ಸಮಸ್ಯೆನ ನಾನು ಬಗೆಹರಿಸ್ತಾ ಇದ್ದೆ, ಆದ್ರೆ ನನ್ನಿಂದ ನಿಮ್ ಮನ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ. ಏನಮ್ಮ ಮಾಡ್ತಾ ಇದ್ದೆ? ನಿನಗೆ 10 ಸಲ ಹೇಳಿದ್ದೀನಿ, ಕೆಲವು ವಿಚಾರಗಳು ಹೆಣ್ಣಾದ ನಿನಗೆ ಅನಗತ್ಯ ಅಂತ. ನೀನ್ ನನ್ನ ಮಾತು ಎಲ್ಲಿ ಕೇಳ್ತೀಯ? ಈಗ ನೋಡು, ಅವನನ್ನ ಬಾಯಿಗೆ ಬಂದಾಗ ಅಂತ ಕಳಿಸ್ದೆ. ಇದರ ಪರಿಣಾಮ ಏನಾಗುತ್ತೋ ಏನೋ. ನಿಮ್ಮಪ್ಪ ಸಹಿ ಮಾಡಿರೋ ಖಾಲಿ ಪತ್ರ ಅವನ ಹತ್ರ ಇದೆ ಕಣೆ. ಇನ್ನೊಂದ್ಸಲಿ ಒಂದೊಂದ್ಸಲಿ ಹಲ್ಲು ತಾನು ಹೊಡಿಬೇಕು ಅನ್ಸುತ್ತೆ. ಇವೆಲ್ಲ ಯಾವ್ದ್ರ ಲಕ್ಷಣ ಹೇಳು? ಹುಚ್ಚು ಲಕ್ಷಣ. ನಿನ್ನ ಕಾವ್ಯ ಸಂಬಂಧ ಅಕ್ಕನಿಗೆ ಇಷ್ಟ ಇಲ್ಲ, ಅದು ನಿಗೂಢ ಸತ್ಯ. ನೀನು ಕಾವ್ಯಾಳ ಮರೆಯೋದು ಒಂದೇ ಅಕ್ಕನ ಉಳಿಸ್ಕೊಳ್ಳೋದಕ್ಕೆ ಮಾಡಬಹುದಾದ ಉಪಾಯ ಮತ್ತು ಉಪಕಾರ. ಸಪಮಪಮ ಗಮಪನೇನೆ ಸಪಮಪಮ ಗಮಪ ಗಮ ಗ ನೇನೆ ಗ ಸಗಮಪ ಗಮಪನಿ ಸಪನಿ ಸಗ ಗಮಪ ಗಮ ಗ ನೇನೆ ಗ ಯಾಕೋ ಕಿರಣ, ಏನ್ ಯೋಚನೆ ಮಾಡ್ತಿದ್ಯಾ? ನೀನು ಏನನ್ನ ಯೋಚನೆ ಮಾಡ್ತಾ ಇದೆಯೋ ಅದನ್ನೇ ಕಾವ್ಯ. ಕಾವ್ಯ, ನಿನ್ನನ್ನು ನಾನು ಒಂದ್ಸಲ ಮರಿಬೇಕು ಅಂತ ತೀರ್ಮಾನ ಮಾಡಿದ್ದೆ. ಕಿರಣ, ಏನ್ ಮಾತಾಡ್ತಿದ್ಯಾ ನೀನು? ಹೌದು ಕಾವ್ಯ, ಒಂದು ನೋವನ್ನ ಎಲ್ಲಿವರೆಗೂ ಅನುಭವಿಸ್ಬೋದು ಅಂದ್ರೆ ಅದರ ಕೊನೆ ಹಂತದವರೆಗೂ ಮಾತ್ರ. ನನ್ನಿಂದ ನಿನಗೇನಾದ್ರೂ ನೋವಾಗಿದ್ಯಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ನಿನ್ ಮಾತಿನ ದಾಟಿನೇ ಒಂಥರ ವಿಚಿತ್ರವಾಗಿದೆ. ಈಗ ನನ್ನ ನೋವು ಹೇಗಿದೆ ಗೊತ್ತಾ? ತೋಟದಲ್ಲಿ ಕಾಲಿಗೆ ಚುಚ್ಕೊಂಡ್ರು ದಬ್ಬೆ ಚೀಕಿಂತರ. ಇತ್ತ ಒಳಗೂ ಹೋಗಲ್ಲ, ಆಚೆನೂ ಬರಲ್ಲ. ಇದೊಂಥರ ಧರ್ಮ ಸಂಕಟ.
ಇದು ನಿನ್ನ ಮನಸ್ಥಿತಿ ಮಾತ್ರ ಅಲ್ಲ, ನನ್ನ ಸ್ಥಿತಿ ಇದಕ್ಕಿಂತ ಭಿನ್ನ ಅಂತ ಭಾವಿಸಿದ್ಯಾ? ನನ್ನ ಅಮ್ಮನ ಆರೋಗ್ಯದ ಮೇಲೆ ನಿನ್ನ ಸಂಬಂಧದ ಪರಿಣಾಮ ಬೀರ್ತಾ ಇದೆ. ನನಗೂ ಅಷ್ಟೇ. ಅಪ್ಪನ ಆರೋಗ್ಯ ಇನ್ನೊಂದ್ಸಲ ಏನಾದ್ರೂ ಹದಗೆಟ್ರೆ ಅಪಾಯ ಅಂತೂ ಕಟ್ಟಿಟ್ಟು ಬುತ್ತಿ. ತಾನೊಂದು ನೆನೆದರೆ ಮಾನವ, ಬೇರೊಂದು ಬಗೆಯುವುದು ದೈವ ಅನ್ನೋ ತರ ನಮ್ಮ ಕನ್ಸುಗಳ ಬಗ್ಗೆ ಆ ವಿಧಿಗೆ ಯಾಕೋ ಸಿಟ್ಟು. ನಿನ್ನ ಹೃದಯದೊಳಗೆ ನನ್ನೊಂದು ಪುಟ್ಟ ಮೂರ್ತಿ ನಿಲ್ಸೋದಿಕ್ಕೆ ನನ್ಗಾಸೆ. ನನ್ನ ಮನಸ್ಸಿನೊಳಗೆ ನೀನೊಂದು ಪುಟ್ಟ ಪ್ರೀತಿಯ ಗಿಡ ನೀಡೋದಿಕ್ಕೆ ನಿನಗಾಸೆ. ಆದ್ರೆ ಈಗ ನೋಡು, ನಮ್ಮ ಆಸೆಗೆ ಯಾರು ನೀರೊರೆಯೋದೇ ಇಲ್ಲ ಅಲ್ವಾ? ಹೀಗೆ ನೀರನ್ನ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಪ್ರೀತಿಯ ಗಿಡ ಒಂದಿನ ಒಣಗಿ ಖಂಡಿತ ಸಾಯುತ್ತೆ. ಕಿರಣ್, ದಯವಿಟ್ಟು ಅಂತ ಮಾತ್ರ ಆಡ್ಬೇಡ. ಬೇರೆ ಏನೇ ಹೇಳಿದ್ರು ನಮ್ಮನ್ನ ನಾವು ಸುಳ್ಳು ಸಮಾಧಾನಕ್ಕೆ ಒಳಪಡಿಸ್ಕೊಂಡ ಹಾಗೆ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನಮ್ಮಿಬ್ರ ಮನೆಯ ಹಿರಿಯರ ಧೋರಣೆ ಬದಲಾಗೋವರೆಗೂ ನಾವಿಬ್ರು ನಿರ್ಲಿಪ್ತ ಮನಸ್ಥಿತಿನಲ್ಲಿ ಇದ್ಬಿಡೋಣ. ನೋಡುದ್ಯಾ ಕಿರಣ, ನಾನ್ ನೆಗೆಟಿವ್ ಆಗಿ ಮಾತಾಡಿದ್ರೆ ನಿನ್ ಕೈನಲ್ಲಿ ಸಹಿಸೋಕ್ಕಾಗಲ್ಲ, ಹಾಗೆ ನೀನು ಅದೇ ರೀತಿನೇ ಮಾತಾಡಿದ್ರೆ ನನ್ಗೂ ಸಹಿಸೋಕ್ಕಾಗಲ್ಲ ಕಣೋ. ಕಾವ್ಯ, ಈಗ ಇದು ನಮ್ಮಿಬ್ರಿಗೂ ಅನಿವಾರ್ಯ. ಇಬ್ರು ಬುದ್ಧಿವಂತರು, ಅತಿಯಾದ ಪಾಸಿಟಿವ್ನೆಸ್ ನಮ್ಮಿಬ್ರಿಗೂ ಇಲ್ಲ. ಬುದ್ಧಿವಂತಿಕೆ ಪ್ರೀತಿ ಅಂದ್ರೆ ಅಲ್ಲಿ ಬ್ಯಾಲೆನ್ಸಿಂಗ್ ಇರುತ್ತಲ್ವಾ? ಅಂದ್ರೆ ನನ್ನನ್ನ ನೀನು, ನಿನ್ನನ್ನ ನಾನು, ಇಬ್ರು ಒಬ್ರಿಗೊಬ್ರು ಪರಸ್ಪರ ಮರೆಯೋದು, ಮರ್ತಿರೋ ಹಾಗೆ ನಚ್ಚೋದು ಅಲ್ವಾ? ಸುಳಿ ಮಿಂಚ ಬಳ್ಳಿ ಬಂತೆ ಕೇಳಿ, ಸುಳಿ ಮಿಂಚ ಬಳ್ಳಿ ಬಂತೆ ಕೇಳಿ, ಇರಬಾರದೇನೋ ಕಾರ್ಮೋಡದಲ್ಲಿ, ಇರಬಾರದೇನೋ ಕಾರ್ಮೋಡದಲ್ಲಿ, ಸುಳಿ ಮಿಂಚ ಬಳ್ಳಿ ಬಂತೆ ಕಿರಣ, ದಿವ್ಯಕ್ಕನ್ ಮದುವೆ ವಿಚಾರದಲ್ಲಿ ಸೋಮಶೇಖರ ಇನ್ ಮೋಸ ಮಿತಿ ಮೀರ್ತಾ ಇದೆ. ಸುಳ್ಳು ಲೆಕ್ಕಕ್ಕೆ ಗಡುವು ಬೇರೆ ಕೊಡ್ತಾ ಇದ್ದಾನೆ. 5 ಲಕ್ಷ ಕೊಡ್ಬೇಕು ಅಂತ ಸುಳ್ಳು ಹೇಳ್ತಿದ್ದಾನೆ. ನನಗಿದು ಯಾವತ್ತೋ ಗೊತ್ತಿತ್ತು, ಆದರೆ ಇದನ್ನ ಎದುರಿಸೋದಕ್ಕೆ ನೀನು ಮುಂದೆ ಸಿದ್ಧವಾಗಿರ್ಬೇಕಷ್ಟೆ. ಹೇಗೆ ಅಂತ? ನನ್ನ ಒಬ್ಳ ಕೈನಲ್ಲೇ ವ್ಯವಸ್ಥೆಯ ಪಟ್ಟ ಭದ್ರನಂತೆ ಇರೋ ಆ ಸೋಮಶೇಖರನ ಎದುರಿಸೋದಕ್ಕೆ ಸಾಧ್ಯನಾ? ಆಗುತ್ತೆ. ಹೇಗೆ ಅಂದ್ರೆ ಚಂದ್ರನಂತ ಒಬ್ಬ ಪ್ರಭಾವಿ ವ್ಯಕ್ತಿ ನಮ್ಮ ಬೆನ್ನಿಂದ ಇರಬೇಕು. ನಾನು ಈಗಾಗಲೇ ಇದ್ರ ಬಗ್ಗೆ ಅವ್ರ ಹತ್ರ ಸೂಕ್ಷ್ಮವಾಗಿ ಹೇಳಿದ್ದೀನಿ. ಆದರೆ ನಾವು 3 ಜನ ಎದುರು ಬದ್ರು ಕೂತ್ಕೊಂಡು ಒಂದ್ಸಲ ಮಾತಾಡಬೇಕು. ಸೋಮಶೇಖರಯ್ಯ ಕೇಳಿದಷ್ಟು ದುಡ್ಡು ನೀವು ಕೊಡೋಕೆ ಹೋಗ್ಬೇಡಿ. ಅದು ನನ್ನ ಕೈನಲ್ಲಿ ಎಲ್ಲಿದೆಯೋ ಕಿರಣ. ನಮ್ಮ ತಂದೆ ಸ್ವಭಾವ ನನಗಿಂತ ನಿನ್ಗೆ ಚೆನ್ನಾಗಿ ಗೊತ್ತು. ಕಾವ್ಯ, ನೀನೇನು ಯೋಚನೆ ಮಾಡಬೇಡ. ಈ ವಿಷಯದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ.